ಹಲೋ ಸ್ಪೆರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ಸ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಫೆಬ್ರವರಿ 1, 2, 3 ಸುದ್ದಿಲಿದ್ದಂಥ ಕೆಲವೊಂದು ಇಂಪಾರ್ಟೆಂಟ್ ನ್ಯೂಸ್ ಆರ್ಟಿಕಲ್ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಇನ್ನೊಂದಷ್ಟು MCQಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಈ ಇಮೇಜಸ್ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ನಾವು ಏನೇನೆಲ್ಲ ಡಿಸ್ಕಸ್ ಮಾಡ್ತೀವಿ ಇವತ್ತು ಅಂತ ಹೇಳ್ಬಿಟ್ಟು. ಏನಂತಂದ್ರೆ ದಲೈಲಾಮಾ ಅವರಿಗೆ ಗ್ರಾಮಿ ಅವಾರ್ಡ್ ಬಂದಿದೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಂತರ ಬಂದು ಬಿಗ್ ಕ್ಯಾಟ್ ಅಲಯನ್ಸ್ ಅಥವಾ ಗ್ಲೋಬಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಥವಾ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂತ ಏನು ಹೇಳ್ತೀವಲ್ಲ, ಸೊ ಅದನ್ನ ಈಗ ಇಂಡಿಯಾ ಹೋಸ್ಟ್ ಮಾಡ್ತಾ ಇದೆ. ಸೊ ಅದ್ರ ಬಗ್ಗೆ ಈಗ ಸದನದಲ್ಲಿ ಅಂದ್ರೆ ಬಜೆಟ್ ಅಲ್ಲೂ ಕೂಡ ಡಿಸ್ಕಷನ್ ಆಗಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಂತರ ಕರ್ನಾಟಕ ಸೈಬರ್ ಕ್ರೈಮ್ ಕಮಾಂಡ್ ಸೆಂಟರ್ ಅಥವಾ ಸೈಬರ್ ಕಮಾಂಡ್ ಸೆಂಟರ್ ನ ಎಸ್ಟಾಬ್ಲಿಷ್ ಮಾಡ್ತಾ ಇದೆ ವಿತ್ ಅಡ್ವಾನ್ಸ್ ಟೆಕ್ನಾಲಜೀಸ್. ಸೊ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಂತರ ಬಂದು ಸುನಬೇಡ ವೈಲ್ಡ್ ಲೈಫ್ ಸ್ಯಾಂಚುರಿ, ಸುನಬೇಡ ವೈಲ್ಡ್ ಲೈಫ್ ಸ್ಯಾಂಚುರಿ ಈಗ ಸುದ್ದಿನಲ್ಲಿದೆ. ಅದೇನಕ್ಕೆ ಸುದ್ದಿನಲ್ಲಿದೆ ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದಲ್ಲದೆ ಇನ್ನೊಂದಷ್ಟು ಕೆಲವೊಂದು ಟಾಪಿಕ್ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ ಶುರು ಮಾಡೋಣ. ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ, ದಲೈಲಾಮಾ ಅವರಿಗೆ ತಮ್ಮ 90ನೇ ವಯಸ್ಸಲ್ಲಿ ಇವಾಗ ಗ್ರಾಮಿ ಅವಾರ್ಡ್ ಬಂದಿದೆ. ಯಾವ ಅವಾರ್ಡ್ ಬಂದಿರುವಂಥದ್ದು? ಗ್ರಾಮಿ ಅವಾರ್ಡ್. ಸೊ ಈ ಗ್ರಾಮಿ ಅವಾರ್ಡ್ ಯಾರು ಕೊಡ್ತಾರೆ ಅಂತಂದ್ರೆ, US ಅಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಲೊಕೇಟ್ ಆಗಿರೋದು. ಏನಂತಂದ್ರೆ ನ್ಯಾಷನಲ್ ಅಕಾಡೆಮಿ ಫಾರ್ ರೆಕಾರ್ಡಿಂಗ್ ಅಂಡ್ ಸೈನ್ಸ್ ಅಂತ. ನ್ಯಾಷನಲ್ ಅಕಾಡೆಮಿ ಫಾರ್ ರೆಕಾರ್ಡಿಂಗ್ ಅಂಡ್ ಸೈನ್ಸ್ ಅಂತ ಒಂದು ಅಕಾಡೆಮಿ ಎಲ್ಲಿ ಲೊಕೇಟ್ ಆಗಿರುವಂಥದ್ದು? US ಅಲ್ಲಿ ಲೊಕೇಟ್ ಆಗಿರುವಂಥದ್ದು. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಯಾರಾದ್ರೂ ಮ್ಯೂಸಿಕಲ್ ತುಂಬಾ ಎಕ್ಸೆಪ್ಷನಲಿ ಅಚೀವ್ ಮಾಡಿದ್ದಾರೆ ಅಂತಂದ್ರೆ ಅವ್ರನ್ನ ರೆಕಗ್ನೈಸ್ ಮಾಡ್ಬಿಟ್ಟು ಈ ಅವಾರ್ಡ್ ಕೊಡ್ತಾರೆ. ಈ ಒಂದು ದಲೈಲಾಮಾ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಆಡಿಯೋ ಬುಕ್ ನ ರಿಲೀಸ್ ಮಾಡಿದ್ದಾರೆ. ಆಡಿಯೋ ಬುಕ್ ನೇಮ್ ಹೆಸರು ಬಂದ್ಬಿಟ್ಟು ಮೆಡಿಟೇಷನ್ ದ ರಿಫ್ಲೆಕ್ಷನ್ ಆಫ್ ಹಿಸ್ ಹೋಲಿನೆಸ್ ಅಂತ. ನೆನ್ಪಿಟ್ಕೋಬೇಕು, ಮೆಡಿಟೇಷನ್ ದ ರಿಫ್ಲೆಕ್ಷನ್ ಆಫ್ ಹಿಸ್ ಹೋಲಿನೆಸ್ ದಲೈಲಾಮಾ ಅಂತ ಹೇಳ್ಬಿಟ್ಟು. ಈ ಆಡಿಯೋ ಬುಕ್ ಅಲ್ಲಿ ಇವರು ಆ ಸ್ಪಿರಿಚುಯಾಲಿಟಿ, ಎನ್ವಿರಾನ್ಮೆಂಟಲ್ ಕನ್ಸರ್ನ್, ಪೀಸ್, ಈ ರೀತಿಯಾಗಿ ಸಾಕಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡಿದ್ದಾರೆ. ಆ ನರೇಟಿವ್ ಸ್ಟೈಲು, ಆ ಕಾನ್ಸೆಪ್ಟ್, ಅದರ ಸಿಗ್ನಿಫಿಕೆನ್ಸ್ ಅನ್ನು ಅರ್ಥ ಮಾಡ್ಕೊಂಡು ಈಗ ಇವರಿಗೆ ಗ್ರಾಮಿ ಅವಾರ್ಡ್ ಕೊಟ್ಟಿರ್ತಾರೆ. ಸೊ ನೆನ್ಪಿಟ್ಕೋಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ತರ ಬರ್ಬೋದು? ದಲೈಲಾಮಾ ಅವರು ತಮ್ಮ 90ನೇ ವಯಸ್ಸಿನಲ್ಲಿ ತಮ್ಮ ಮೊದಲ ಗ್ರಾಮಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಹೌದು, ಈಗ ಫಸ್ಟ್ ಗ್ರಾಮಿ ಅವಾರ್ಡು ದಲೈಲಾಮಾ ಅವ್ರಿಗೆ ಬಂದಿರೋದು. ಅವರ ಮೆಡಿಟೇಷನ್ ದ ರಿಫ್ಲೆಕ್ಷನ್ ಆಫ್ ಹಿಸ್ ಹೋಲಿನೆಸ್ ದಿ ದಲೈಲಾಮಾ ಆಲ್ಬಮ್ ಅತ್ಯುತ್ತಮ ಧ್ವನಿಸುರುಳಿ, ನಿರೂಪಣೆ ಮತ್ತು ಕತೆ ಹೇಳುವ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದಿದ್ದಾರೆ. ಹೌದು, ಸರಿಯಾಗಿದೆ. ಹಾಗಾಗಿ ಈ ಎರಡು ಸ್ಟೇಟ್ಮೆಂಟ್ಗಳು ಸರಿಯಾಗಿರೋದ್ರಿಂದ ಆನ್ಸರ್ ಬಂದು 1 ಮತ್ತು 2 ಆಗುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಯೂನಿಯನ್ ಬಜೆಟ್ 2026 ಏನು ಚರ್ಚೆ ಆಗಿರುವಂಥದ್ದು? ಇಂಡಿಯಾ ಸೆಟ್ ಟು ಹೋಸ್ಟ್ ಫಸ್ಟ್ ಎವರ್ ಗ್ಲೋಬಲ್ ಬಿಗ್ ಕ್ಯಾಟ್ ಸಮಿಟ್. ಈ ಒಂದು ಗ್ಲೋಬಲ್ ಬಿಗ್ ಕ್ಯಾಟ್ ಸಮಿಟ್ ನ ಹೋಸ್ಟ್ ಮಾಡ್ತಾ ಇರುವಂಥದ್ದು ಯಾರು? ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಓಕೆನಾ? ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಇವರಿಬ್ರು ಸೇರಿ ಹೋಸ್ಟ್ ಮಾಡ್ತಾ ಇರುವಂಥದ್ದು. ಈ ಇವೆಂಟ್ ಎಲ್ಲಿ ನಡೆಯುತ್ತೆ? ಈ ಇವೆಂಟ್ ಕರ್ನಾಟಕದ ಬಂಡೀಪುರ ಮತ್ತೆ ನಾಗರಹೊಳೆಯಲ್ಲಿ ನಡೆಯುವಂಥ ಇವೆಂಟ್ ಆಗಿರುತ್ತೆ. ಸೊ ಓಕೆನಾ? ಈ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಏನಿದೆಯಲ್ಲ, ಇದು 2023ರಲ್ಲಿ ನಾವೇ ಇನಿಷಿಯೇಟ್ ಮಾಡಿದ್ದು. ಯಾಕೆ ಇನಿಷಿಯೇಟ್ ಮಾಡಿರ್ತೀವಿ ಅಂತಂದ್ರೆ, ಫಸ್ಟ್ 1972 ಅಥವಾ 1972ರಲ್ಲಿ ಪ್ರಾಜೆಕ್ಟ್ ಟೈಗರ್ ಅಂತೇಳಿ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡಿರ್ತೀವಿ. ಅದು ಎಷ್ಟು ಸಕ್ಸಸ್ಫುಲ್ ಆಯಿತು ಅಂತಂದ್ರೆ, ನಂಬರ್ ಆಫ್ ಟೈಗರ್ಸ್ ಜಾಸ್ತಿ ಆಯಿತು, ಡಬಲ್ ಆಯಿತು, ಈ ಥರ ಜಾಸ್ತಿ ಆಗ್ತಾ ಬಂತು. ಆ ಒಂದು ಸಕ್ಸಸ್ ಸ್ಟೋರೀಸ್ ಇಟ್ಕೊಂಡು ನಾವು ಯಾಕೆ ಬರೀ ಟೈಗರ್ನೇ ಪ್ರೊಟೆಕ್ಟ್ ಮಾಡಬೇಕು, ಇನ್ನೊಂದಷ್ಟು ಬಿಗ್ ಕ್ಯಾಟ್ಗಳು ಅಂದ್ರೆ ಬೆಕ್ಕಿನ ಜಾತಿಗೆ ಸೇರಿದಂಥ ಪ್ರಾಣಿಗಳನ್ನ ಪ್ರೊಟೆಕ್ಟ್ ಮಾಡಬಾರ್ದು ಅಂತೇಳಿ 7 ಬೆಕ್ಕಿನ ಜಾತಿ ಪ್ರಾಣಿಗಳನ್ನ ಲಿಸ್ಟ್ ಮಾಡ್ಕೊಂತೀವಿ. ಯಾವ 7 ಬೆಕ್ಕಿನ ಜಾತಿ ಪ್ರಾಣಿಗಳು? ಫಾರ್ ಎಕ್ಸಾಂಪಲ್ ನೋಡಿ, ಟೈಗರು, ಲಯನ್, ಲೆಪರ್ಡು, ಸ್ನೋ ಲೆಪರ್ಡು, ಚೀತಾ ಮತ್ತೆ ಜಾಗ್ವಾರು, ಪೂಮಾ. ಜಾಗ್ವಾರ್ ಮತ್ತೆ ಪೂಮಾ ನಮಗೆ ಇಂಡಿಯಾದಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಅದು ಬಿಟ್ಟರೆ 5 ಇದೆ. ಹಂಗಂತೇಳಿ ಅದನ್ನು ಬಿಡುವಂಥದ್ದಲ್ಲ. ಒಟ್ಟು ಈ 7 ಪ್ರಾಣಿಗಳು ಸಿಗುವಂತಹ ಒಂದು 97 ಟೈಗರ್ ರೇಂಜ್ ಕಂಟ್ರೀಸ್ ಅಂತ, ಈ ಬಿಗ್ ಕ್ಯಾಟ್ ರೇಂಜ್ ಕಂಟ್ರೀಸ್ ಅಂತ ಕರಿತೀವಿ. ಈ ಒಂದು 97 ಕಂಟ್ರಿಗಳನ್ನ ಸೇರಿಬಿಟ್ಟು ಅಲಯನ್ಸ್ ಮಾಡ್ಕೊಂತಾರೆ. ಸೊ ಇದರ ಒಂದು ಅಧ್ಯಕ್ಷತೆ ವಹಿಸ್ತಾರೋ ಇದನ್ನು ಮುನ್ನಡೆಸ್ತಾ ಇರೋಂಥದ್ದು ಇಂಡಿಯಾನೇ ಆಗಿರುತ್ತೆ. ಸೊ ಇವ್ರು ಮಾಡ್ಕೊಂಡಿರೋಂಥದ್ದಾಗಿರುತ್ತೆ. ಇದನ್ನ ಪ್ರೊಟೆಕ್ಟ್ ಮಾಡ್ಬೇಕು. ಏನ್ ಮಾಡುವಂಥದ್ದು? ಇವುಗಳದ್ದು ಏನಾದರೂ ವೈಲ್ಡ್ ಲೈಫ್ ಟ್ರೇಡ್ ಆಗ್ತಿದ್ರೆ ಅದನ್ನು ತಪ್ಪಿಸುವಂಥದ್ದು ಇಲ್ಲಿಗಲಿ, ಮತ್ತೆ ಅವುಗಳದ್ದು ಹ್ಯಾಬಿಟೇಷನ್ ಡಿಸ್ಟ್ರಕ್ಷನ್ ಆಗ್ತಾ ಇದೆಯಾ ಅದನ್ನು ಮೇಂಟೈನ್ ಮಾಡುವಂಥದ್ದು, ಒಂದು ನೆಟ್ವರ್ಕ್ನ ಮೇಂಟೈನ್ ಮಾಡುವಂಥದ್ದು, ಒಂದು ಪ್ರಾಪರ್ ಆಗಿ ಕನ್ಸರ್ವೇಷನ್ ಪ್ಲಾನ್ ತಂದ್ಬಿಟ್ಟು ಇಂಪ್ಲಿಮೆಂಟ್ ಮಾಡುವಂಥದ್ದು, ಒಂದಷ್ಟು ಫಂಡ್ ನ ಮೊಬೈಲೈಸ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ನಾವೇ ಪ್ಲಾನ್ ಮಾಡಿದ್ವಿ. ಏನಂತಂದ್ರೆ 5 ವರ್ಷದಲ್ಲಿ ಅಟ್ಲೀಸ್ಟ್ ಒಂದು $100 ಬಿಲಿಯನ್ ಅಷ್ಟು ತರಬೇಕು ಅಂತೇಳಿ ಪ್ಲಾನ್ ಮಾಡಿದ್ದೀವಿ. ಸೊ ಈ ರೀತಿನೆಲ್ಲ ಸಾಕಷ್ಟು ಪ್ಲಾನ್ ಮಾಡ್ಕೊಂಡು ಮಾಡ್ತಿರುವಂಥದ್ದಾಗಿರುತ್ತೆ. ಸೊ ಇದನ್ನ ಈಗ ನಾವು ಫಾರ್ ದ ಫಸ್ಟ್ ಟೈಮು ಇಂಡಿಯಾದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ, ಎಲ್ಲಿ ಬಂಡೀಪುರ ಮತ್ತೆ ನಾಗರಹೊಳೆಯಲ್ಲಿ ಹೋಸ್ಟ್ ಮಾಡ್ತಾ ಇದ್ವಿ. ಸೊ ಅದಕ್ಕೆ ಈ ಸುದ್ದಿನಲ್ಲಿ ಇರುವಂಥದ್ದು ನೆನ್ಪಿಟ್ಕೋಬೇಕಾಗತ್ತೆ. ಪ್ರಶ್ನೆ ಬಂದ್ರೆ ಯಾವ ರೀತಿ ಬರ್ಬೋದು? 95 ಅಂತಿತ್ತು, ಈಗ ಅಪ್ಡೇಟ್ ಬಂದು 97 ಬಿಗ್ ಕ್ಯಾಟ್, ದೊಡ್ಡ ಬೆಕ್ಕುಗಳ ಗುಂಪಿನ ಪ್ರಾಣಿಗಳು ಶ್ರೇಣಿಯ ದೇಶಗಳ ಮಂತ್ರಿಗಳು ಭಾಗವಹಿಸುವಂದಿಗೆ, ಅಂದ್ರೆ ಮಿನಿಸ್ಟರ್ಸ್ ಬರ್ತಾರೆ ಬೇರೆ ಬೇರೆ ಕಂಟ್ರಿಯದ್ದು. ಈ ಭಾರತವು ಮೊದಲ ಬಾರಿಗೆ ಗ್ಲೋಬಲ್ ಬಿಗ್ ಕ್ಯಾಟ್ಸ್ ಶೃಂಗಸಭೆಯನ್ನು ಆಯೋಜಿಸಲಾಗಿದೆ. ಕರೆಕ್ಟ್ ಆಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ 2026-27ನೇ ಸಾಲಿನ ಬಜೆಟ್ ಮಂಡಿಸುವ ಸಂದರ್ಭದಲ್ಲಿ ಈ ಘೋಷಣೆಯನ್ನು ಮಾಡಿದ್ದಾರೆ. ಹೌದು, ಬಿಕಾಸ್ ಯಾಕಂತಂದ್ರೆ ಒಂದಷ್ಟು ಬಜೆಟ್ ಅಲೋಕೇಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದರ ಘೋಷಣೆ ಮಾಡಿದ್ದಾರೆ. ಹಾಗಾಗಿ 1 ಮತ್ತು 2 ಸರಿಯಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಸುನಬೇಡ ವೈಲ್ಡ್ ಲೈಫ್ ಸ್ಯಾಂಚುರಿ ಇದು ಲೊಕೇಟ್ ಆಗಿರುವಂಥದ್ದು ಒಡಿಸಾದಲ್ಲಿ.
ಇದು ಎಂತ ಜಾಗ ಅಂತಂದ್ರೆ ರೆಡ್ ಕಾರಿಡಾರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇಂಡಿಯಾ ಇದೆಯಲ್ಲ, ಇಂಡಿಯಾದಲ್ಲಿ ಈಸ್ಟರ್ನ್ ಭಾಗ ಏನಿದೆಯಲ್ಲ ಇದನ್ನ ರೆಡ್ ಕಾರಿಡಾರ್ ಅಂತ ಕರಿತೀವಿ. ಯಾಕಂತಂದ್ರೆ ಇದು ಮಾವೋಯಿಸ್ಟ್ ಮತ್ತೆ ನೆಕ್ಸಲಿಸಮ್ನ ಅಂದ ಅಫೆಕ್ಟ್ ಆಗಿದಂತ ಜಾಗ ಆಗಿರುತ್ತೆ. ಸೊ ಈ ಒಂದು ಸುನಾಬೇಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಏನಿದೆಯಲ್ಲ ತುಂಬಾ ಎಫೆಕ್ಟ್ ಆಗಿತ್ತು ಮಾವೋಯಿಸ್ಟ್ ಇಂದ. ಈಗ ಏನಾಗಿದೆ ಅಂತಂದ್ರೆ ಮಾವೋಯಿಸ್ಟ್ ಇಂದ ಫ್ರೀ ಆಗಿದೆ. ಮತ್ತೆ ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೇಕಾಗಿರುವಂತದ್ದು, ಇಲ್ಲಿ ಲೆಪರ್ಡ್ ಪಾಪ್ಯುಲೇಷನ್ ತುಂಬಾ ಚೆನ್ನಾಗಿದೆ. ಸುಮಾರು ಒಂದು 70 ಲೆಪರ್ಡ್ ಪಾಪ್ಯುಲೇಷನ್ ಕ್ಯಾಮ್ರಾ ಟ್ರಾಪ್ ಇಂದ ಕ್ಯಾಪ್ಚರ್ ಮಾಡಿರ್ತಾರೆ. ಅದರಿಂದ ಅರ್ಥ ಆಗಿದೆ ಅಂದ್ರೆ ಮೋರ್ ದೆನ್ 90% ತುಂಬಾ ಹೆಲ್ದಿ ಆಗಿದೆ. ಮತ್ತೆ ಟೈಗರ್ ಪಾಪ್ಯುಲೇಷನ್ ಕೂಡ ಚೆನ್ನಾಗಿದೆ. ಇದನ್ನ ಮುಂದೆ ಟೈಗರ್ ರಿಸರ್ವ್ ಅಂತ ಕೂಡ ಡಿಕ್ಲೇರ್ ಮಾಡಬೇಕು ಅಂತೇಳಿ ಈ ಸರ್ಕಾರ ಮುಂದಾಗಿದೆ. ಸೊ ಹಾಗಾಗಿ ಸುದ್ದಿಲೇ ಇರುವಂಥದ್ದು. ನಿಮ್ ಪ್ರಶ್ನೆ ಕೇಳ್ಬೋದು, ಈ ಒಂದು ಸುನಾಬೇಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಏನಕ್ಕೆ ಸುದ್ದಿ ನಡೀತು ಅಂತ ಕೇಳ್ಬೋದು, ಅಥವಾ ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳ್ಬೋದು. ಸ್ವಲ್ಪ ಒಂದು ಅಪ್ಡೇಟ್ನ ತಿಳ್ಕೊಬೇಕಾಗುತ್ತೆ. ಯಾವ ರೀತಿ ಪ್ರಶ್ನೆ ಬರ್ಬೋದು ಇದ್ರ ಮೇಲೆ ಬಂದ್ರೆ, ಸುನಾಬೇಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ವನ್ಯಜೀವಿ ಧಾಮವು ಅರುಣಾಚಲ ಪ್ರದೇಶದಲ್ಲಿ ಮತ್ತು ಇದನ್ನು ಅರುಣಾಚಲ ಪ್ರದೇಶದಲ್ಲಿದೆ ಮತ್ತು ಇದನ್ನು ಮಾವೋವಾದಿ ಮುಕ್ತ ಎಂದು ಘೋಷಿಸಲಾಗಿದೆ. ಹೌದು, ಇದು ಅರುಣಾಚಲ ಪ್ರದೇಶದಲ್ಲಿ ಇಲ್ಲ, ಬದಲಿಗೆ ಇರುವಂಥದ್ದು ಒಡಿಸಾದಲ್ಲಿ. ಇದು ಮಾಯಿಸ್ಟ್ ಫ್ರೀ ಅಂತ ಡಿಕ್ಲೇರ್ ಮಾಡಿದ್ರು, ಇದು ಲೊಕೇಟ್ ಆಗಿರುವಂಥದ್ದು ಒಡಿಸಾದಲ್ಲಿ, ಅರುಣಾಚಲ ಪ್ರದೇಶದಲ್ಲ. ಸೊ ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ಬಂದು, ಈ ಅಭಯಾರಣ್ಯವು ಶಿಫಾರಸದ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಅಂದ್ರೆ ಶಿಫಾರಸ್ ಮಾಡಿದ್ದಾರೆ ಮತ್ತು ಶೀಘ್ರದಲ್ಲಿ ಚಿರತೆಗಳ ಪ್ರಮುಖ ಆವಾಸ ಸ್ಥಾನವಾಗಿ ಹೊರಹೊಮ್ಮಬಹುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹೌದು, ಇಲ್ಲಿ ಲೆಪರ್ಡ್ ಪಾಪ್ಯುಲೇಷನ್ ತುಂಬಾ ಚೆನ್ನಾಗಿದೆ, ಇದನ್ನ ಟೈಗರ್ ರಿಸರ್ವ್ ಅಂತೇಳಿ ಶಿಫಾರಸ್ ಕೂಡ ಮಾಡ್ತಾ ಇದ್ದಾರೆ ಈಗ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಮಾತ್ರ ಸರಿ ಆಗುತ್ತೆ, ಬಿಕಾಸ್ ಇದು ಅರುಣಾಚಲ್ ಪ್ರದೇಶ ಅಲ್ಲ, ಒಡಿಸ್ಸಾ ಆಗಿರುತ್ತೆ. ಆನ್ಸರ್ ಬಂದು ಬಿ 2 ಮಾತ್ರ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯಾ ಸಬ್ಮಿಟ್ಸ್ ಮೇಘಾಲಯಸ್ ಲಿವಿಂಗ್ ರೂಟ್ ಬ್ರಿಡ್ಜಸ್. ಈ ಒಂದು ಲಿವಿಂಗ್ ರೂಟ್ ಬ್ರಿಡ್ಜಸ್ ಇದನ್ನ ಆಲ್ರೆಡಿ UPSC ನಲ್ಲಿ ಕೇಳಿದ್ದಾರೆ, ಎಲ್ಲಿ ಇವು ಕಂಡು ಬರ್ತವೆ ಅಂತ ಹೇಳ್ಬಿಟ್ಟು. ಏನಂತಂದ್ರೆ, ಈಗ ಇಂಡಿಯನ್ ರಬ್ಬರ್ ಟ್ರೀಸ್ ಏನಿರ್ತಾವಲ್ಲ ಅವುಗಳ ಬೇರುಗಳು ಯಾವ ರೀತಿನಲ್ಲಿ ಹೊಂದಾಣಿಕೆಯಲ್ಲಿ ಉದ್ದ ಬೆಳಿತವೆ ಅಂದ್ರೆ ಸುಮಾರು 15ರಿಂದ 25 ಮೀಟರ್ಗಳಷ್ಟು ಅಥವಾ 15ರಿಂದ 25 ಅಡಿಗಳಷ್ಟು ಆ ಬ್ರಿಡ್ಜ್ಗಳನ್ನೇ ಕನ್ಸ್ಟ್ರಕ್ಟ್ ಮಾಡ್ಬೋದು. ಕೆಲವೊಂದು ಸ್ಟ್ರೀಮ್ಗಳು ಅಥವಾ ರಿವರ್ಗಳನ್ನ ದಾಟೋದಕ್ಕೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು. ಮತ್ತೆ ಇದನ್ನ ಟ್ರೆಡಿಷನಲಿ ಲೈಕ್ ಅವ್ರನ್ನ ನಾವೇ ಮಾಡ್ಬಿಟ್ಟು ಬ್ರಿಡ್ಜ್ ತರ ಮಾಡ್ಕೋಬಹುದು. ನ್ಯಾಚುರಲಿ ಕೂಡ ಆಗುತ್ತೆ. ಸೊ ಮೇಘಾಲಯದಲ್ಲಿ ಸಾಕಷ್ಟು ನೋಡೋಕೆ ಸಿಗುತ್ತೆ. ಸೊ ಈ ರೀತಿ ವಿಶೇಷತೆ ಆಗಿರುವಂತದ್ನ ವರ್ಲ್ಡ್ ಹೆರಿಟೇಜ್ ಸ್ಟೇಟಸ್ ಸಿಕ್ಕಿದ್ರೆ ಇನ್ನೊಂದಷ್ಟು ಪ್ರಿಸರ್ವ್ ಮಾಡೋದಕ್ಕೆ ಅಥವಾ ಬೇರೆ ಕಡೆ ಪ್ರಮೋಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ಇದನ್ನ ನಾವು ಡಿಸಿಕ್ರೇಟ್ ಮಾಡಿದ್ವಿ. ವೆರಿ ವೆರಿ ಇಂಪಾರ್ಟೆಂಟ್. ಏನಂತ ನೆನ್ಪಿಟ್ಕೋಬೇಕಾಗತ್ತೆ ಎಲ್ಲಿ ಅಂತ, ಮೇಘಾಲಯ. ಯಾವ ರೀತಿ ಪ್ರಶ್ನೆ ಬರುತ್ತೆ ಬಂದ್ರೆ, ಭಾರತವು 2026-27 ಮೌಲ್ಯಮಾಪನ ಚಕ್ರದ ಅಡಿಯಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರ್ಯ ಸ್ಥಾನಮಾನಕ್ಕಾಗಿ ಲಿವಿಂಗ್ ರೂಟ್ ಬ್ರಿಡ್ಜ್ಗಳ ಅಥವಾ ಲಿವಿಂಗ್ ಬ್ರಿಡ್ಜ್ ಜೀವಂತ ಬೇರುಗಳ ಸೇತುವೆ ಅಂತ ಏನ್ ಹೇಳ್ತೀವಲ್ಲ ಅದನ್ನ ನಾಮನಿರ್ದೇಶನ ಮಾಡಿದೆ. ಈ ಸೇತುವೆಗಳು ಯಾವ ರಾಜ್ಯದಲ್ಲಿವೆ ಅಂತ ಕೇಳಿದರೆ ಮೇಘಾಲಯ. ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಕರ್ನಾಟಕ ಪ್ಲಾನ್ಸ್ ಟು ಇಂಟಿಗ್ರೇಟೆಡ್ ಸೈಬರ್ ಕ್ರೈಮ್ ಕಮಾಂಡ್ ಸೆಂಟರ್ ಅಥವಾ ಸೈಬರ್ ಕಮಾಂಡ್ ಸೆಂಟರ್ ಅಂತ ಹೇಳ್ತೀವಿ. ಏನಂತಂದ್ರೆ, ಸೈಬರ್ ಅನ್ನುವಂಥದ್ದು ಈಗ ಅಪ್ಕಮಿಂಗ್ ಲೈಕ್ ತುಂಬಾ ಎಮರ್ಜಿಂಗ್ ಥ್ರೆಟ್ ಆಗೋಗಿದೆ. ಯಾಕಂತಂದ್ರೆ ಎಲ್ಲರ ಕೈಲೂ ಮೊಬೈಲು, ಡಿಜಿಟಲ್ ಡಿವೈಸ್ಗಳು ಬಂದಾಗಿಂದ. ಸೊ ಹಾಗಾಗಿ ಆ ಒಂದು ಸೈಬರ್ ಕ್ರೈಮ್ಗಳನ್ನ ತಡಿಬೇಕು. ಎಸ್ಪೆಷಲಿ ಕರ್ನಾಟಕ ಅಂತೂ ಟಾಪ್ 5 ಬರುತ್ತೆ ಸೈಬರ್ ಕ್ರೈಮ್ ಅಂತ ವಿಚಾರಕ್ಕೆ ಬಂದಾಗ. ಸೊ ಹಾಗಾಗಿ ಇದನ್ನು ತಡಿಬೇಕು ಅಂತ ಹೇಳ್ಬಿಟ್ಟು ವಿತ್ ಅಡ್ವಾನ್ಸ್ ಟೆಕ್ನಾಲಜಿ, ಫಾರ್ ಎಕ್ಸಾಂಪಲ್ ಎಐನ ಯೂಸ್ ಮಾಡಿಕೊಂಡು ಈ ಒಂದು ಕಮಾಂಡ್ ಸೆಂಟರ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಈಗ ಇವನ್ ಯೂನಿಯನ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಂತ ತಗೊಂಡ್ರೆ ಕೆಲವೊಂದು ಡಿಪಾರ್ಟ್ಮೆಂಟ್ಗಳು ಬರ್ತವೆ. ಫಾರ್ ಎಕ್ಸಾಂಪಲ್ 13 ಅಂತ ನೋಡ್ಬೋದು. 13 ಅಂತಂದ್ರೆ ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಂತ. ಇದು ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಡೆ ಕೆಲಸ ಮಾಡುವಂಥದ್ದಾಗಿರುತ್ತೆ. ಅದಲ್ಲದೆ I4C ಅಂತ ಬರುತ್ತೆ. I4C ಅಂತಂದ್ರೆ ಆಕ್ಚುಲಿ ಸಿ ಇರುವಂಥದ್ದು 4 ಆಗಿರುತ್ತೆ. ICCC ಈ ತರ ಬರುತ್ತೆ. ಅಂದ್ರೆ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಅಂತ, ಇಂಡಿಯನ್ ಕ್ರೈಮರ್ ಸೈಮ್ ಕೋಆರ್ಡಿನೇಷನ್ ಸೆಂಟರ್ ಅಂತ ಹೇಳಿ ಇದಕ್ಕೆ I4C ಅಂತ ಕರೀತಾರೆ. ಇದು ಬಂದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕಡೆ ಕೆಲಸ ಮಾಡುವಂಥದ್ದು. ಸೊ ಇದು ಇಂಟಿಗ್ರೇಟ್ ಆಗಿರುತ್ತೆ. ಈ 2 ಮಿನಿಸ್ಟ್ರಿಗಳು ಇಂಟಿಗ್ರೇಟ್ ಅಥವಾ 2 ಡಿಪಾರ್ಟ್ಮೆಂಟ್ಗಳು ಇಂಟಿಗ್ರೇಟ್ ಆಗಿ ಸೈಬರ್ ಕ್ರೈಮ್ ತಡೆಗಟ್ತಾ ಇದೆ. ಸೊ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ KSRT ಅಂತ ಬರುತ್ತೆ. KSRT ಇದು ಬಂದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಡಿಪಾರ್ಟ್ಮೆಂಟ್, ಏನೊಂದು ಹೋಮ್ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ, ಸೊ ಅದ್ರ ಕಡೆ ಬರುವಂಥದ್ದೇ KSRT. ಸೊ ಇವ್ರೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇದು ಅಷ್ಟೇ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಆಗಿರುತ್ತೆ ಕರ್ನಾಟಕದಲ್ಲಿ ಇರುವಂಥದ್ದು. ಸೊ ಅದೇ ರೀತಿಯಲ್ಲಿ ಒಂದು ಕಮಾಂಡ್ ಟೀಮ್ ಬೇಕು, ಒಂದು ಕಮಾಂಡ್ ಯೂನಿಟ್ ಬೇಕು ಅಂತ ಹೇಳ್ಬಿಟ್ಟು ನಾವು ಇವಾಗ ಏನು ಎಸ್ಟಾಬ್ಲಿಷ್ ಮಾಡಿಕೊಟ್ಟಿದ್ದೀವಿ ಅಂತಂದ್ರೆ K4C ಅಂತಂದ್ರೆ ಅದೇ ಕರ್ನಾಟಕ ಸೈಬರ್ ಕಮಾಂಡ್ ಸೆಂಟರ್ ಅಂತ ಹೇಳ್ಬಿಟ್ಟು. ಇಲ್ಲಿ ಕೋಆರ್ಡಿನೇಷನ್ ಸೆಂಟರ್ ಅಂತ ಹೇಳ್ತೀವಿ, ಕಮಾಂಡ್ ಸೆಂಟರ್ ಅಂತ ಹೇಳ್ತೀವಿ. ಸೊ ಇದನ್ನ ತರಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಇದನ್ನ ತಂದು ಏನ್ ಮಾಡ್ತಾರೆ ಅಂತಂದ್ರೆ ಇದಕ್ಕೆ ಸ್ಪೆಷಲ್ ವಿಂಗ್ಗಳನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ವುಮೆನ್ ಅಂಡ್ ಚೈಲ್ಡ್ ಏನು ಇರ್ತಾರಲ್ಲ ವಲ್ನರಬಲ್ ಸೆಕ್ಷನ್ಸ್ಗಳು, ಸೊ ಅವ್ರಗಳ ಬಗ್ಗೆನೇ ರಿಸರ್ಚ್ ಮಾಡೋದಕ್ಕೆ ಅಥವಾ ಅವ್ರಗಳ ಬಗ್ಗೆನೇ ಮಾನಿಟರ್ ಮಾಡೋದಕ್ಕೆ ಒಂದು ಸಪರೇಟ್ ವಿಂಗು, ಮತ್ತೆ ಅಡ್ವಾನ್ಸ್ ಲ್ಯಾಬ್ಗಳು, ಟೆಕ್ನಾಲಜಿ ಇಂಟಿಗ್ರೇಷನ್ ಮಾಡುವಂಥದ್ದು. ಮತ್ತೆ ಈಗ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ ಕೆಲವೊಂದು ಬಾಡಿಗಳು, KSRT ಆಗಲಿ, 13 ಆಗಲಿ ಅಥವಾ I4C ಆಗಲಿ, ಇವುಗಳ ಜೊತೆ ಇಂಟಿಗ್ರೇಟ್ ಮಾಡುವಂಥದ್ದು. ಸೊ ಇದನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಮತ್ತೆ ಒಂದು
ಬೆಂಗಳೂರಲ್ಲಿ ಇದೊಂದು ಹಬ್ ಎಸ್ಟಾಬ್ಲಿಷ್ ಮಾಡ್ತಾರೆ, ಮತ್ತೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇರೋದನ್ನೆಲ್ಲ ಇಂಟಿಗ್ರೇಟ್ ಮಾಡ್ತಾರೆ. ಸೊ ದಟ್ ಒಂದು ಪ್ರಾಪರ್ ನೆಟ್ವರ್ಕಿಂಗ್ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಪ್ರಾಪರ್ ಆಗಿ ಮಾನಿಟರ್ ಆಗುತ್ತೆ, ಇರುವಂತ ಏನು ಎಕ್ಸಿಸ್ಟ್ ಆಗಿರುವಂಥದ್ದು ಜೊತೆ ಇಂಟಿಗ್ರೇಟ್ ಆಗುತ್ತೆ, ಮಾನಿಟರಿಂಗ್ ಆಗಿ ಹೆಲ್ಪ್ ಆಗುತ್ತೆ, ಜೊತೆಗೆ ಏನೊಂದು ಲೇಟೆಸ್ಟ್ ಟೆಕ್ನಾಲಜಿಗಳಿದೆಯಲ್ಲ ಅದನ್ನ ಕೂಡ ಅಪ್ಲೈ ಮಾಡ್ಕೊಂಡಂಗಾಗುತ್ತೆ. ಸೊ ಆ ಉದ್ದೇಶದಿಂದ ತರ್ತಾ ಇರೋಂಥದ್ದು K4C ಅಥವಾ ಇಂಟಿಗ್ರೇಟೆಡ್ ಸೈಬರ್ ಕಮಾಂಡ್ ಸೆಂಟರ್ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಕರ್ನಾಟಕ ತಂದಿರುವಂಥದ್ದು. ಪ್ರಶ್ನೆ ಯಾವ ರೀತಿ ಬರ್ಬೋದು ಇದ್ರ ಮೇಲೆ ಬಂದ್ರೆ, ಕರ್ನಾಟಕ ಸೈಬರ್ ಕಮಾಂಡ್ ಸೆಂಟರ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ನಾಟಕದಲ್ಲಿ ಕೃತಿಕ ಬುದ್ಧಿಮತ್ತೆ ಆಧಾರಿತ ಸೈಬರ್ ಪೊಲೀಸನ್ನು ಬಲಪಡಿಸಲು ಗೃಹ ಇಲಾಖೆಯ ಅಡಿಯಲ್ಲಿ ಕರ್ನಾಟಕ ಸೈಬರ್ ಕಮಾಂಡ್ ಅಥವಾ K4C ಯನ್ನು ಪ್ರಸ್ತಾಪಿಸಲಾಗಿದೆ. ಕರೆಕ್ಟ್, ಉದ್ದೇಶ ಸರಿ ಇದೆ. AI ಇಂಟಿಗ್ರೇಟ್ ಮಾಡ್ತಾ ಇದೀವಿ, ಗೃಹ ಇಲಾಖೆಯಿಂದನೇ ತರ್ತಾರಂಥದ್ದು. ಸೊ ಹಾಗಾಗಿ ಸರಿಯಾಗಿದೆ, ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್. ಎರಡನೇದು ಬಂದು ಈ ಕೇಂದ್ರವು ಕರ್ನಾಟಕ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್, ಈಗ ಆಲ್ರೆಡಿ KCERT ಏನಿದೆಯಲ್ಲ ಅದ್ರ ಜೊತೆಗೇನು ಸಂಯೋಜನೆಗೊಳಿಸುತ್ತಂತೆ, ಮತ್ತು ಕೇಂದ್ರ ಗೃಹ ಸಚಿವಾಲಯದ ಅಲ್ಲಿ ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿ ಕಡೆ ಬರುವಂಥದ್ದು ಭಾರತೀಯ ಸೈಬರ್ ಕ್ರೈಮ್ ಸಮನ್ವಯ, ಅದು I4C ಅಂತ ಹೇಳ್ತೀವಲ್ಲ, ಸೊ ಅದರೊಂದಿಗೆ ಹೊಂದಾಣಿಕೆ ಮಾಡುತ್ತೆ ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ಅದು ಕರೆಕ್ಟ್ ಆಗಿದೆ. K4C ಜಿಲ್ಲಾ ಮಟ್ಟದ ಸೈಬರ್ ಕೇಂದ್ರಗಳಲ್ಲದೆ ಕೇವಲ ಕೇಂದ್ರಾಡಳಿತ ಘಟಕವಾಗಿ ಕಾರ್ಯನಿರ್ವಹಿಸುತ್ತೆ. ಹಂಗೆ ಅಂತೇನಿಲ್ಲ, ಇದನ್ನ ಇಂಟಿಗ್ರೇಟ್ ಮಾಡಿರ್ತಾರೆ. ಈಗ ಏನೊಂದು ಸೆಂಟರ್ ಇರುತ್ತೆ ಅದ್ರ ಜೊತೆಗೆ ಮೇನ್ ಸೆಂಟರ್ ಜೊತೆಗೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ ಏನಿರ್ತಾವಲ್ಲ ಸೆಂಟರ್ಗಳು, ಅದ್ರ ಜೊತೆ ಇಂಟಿಗ್ರೇಟ್ ಮಾಡಿರ್ತಾರೆ. ಸೊ ಹಾಗಾಗಿ ಮೂರನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡಿದ್ರೆ ಸ್ಟೇಟ್ ಕ್ಲಿಯರ್ಸ್ ಇನ್ಕ್ಲೂಷನ್ ಆಫ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತ. ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತಂದ್ರೆ ಈಗ ಯಾರಿಗೆ ಮಕ್ಳು ಇರೋದಿಲ್ಲ, ಸೊ ಅವ್ರಿಗೆ ಏನಂತಂದ್ರೆ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತ ಪ್ರೊಸೀಜರ್ ಇರ್ತವೆ. ಫಾರ್ ಎಕ್ಸಾಂಪಲ್ ಇವಾಗ IVF ಅಂತ ಬರುತ್ತೆ, ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಬರುತ್ತೆ ನೋಡಿ, IVF ಅಂತ ಹೇಳ್ಬಿಟ್ಟು, ಅಂದ್ರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ. ಈಗ ಯಾರಿಗೂ ಮಕ್ಳು ಇರೋದಿಲ್ವಾ ಅವ್ರಿಗೆ ಲ್ಯಾಬ್ ಕಂಡೀಷನ್ ಅಲ್ಲಿ ಆ ಸ್ಪರ್ಮ್ ಮತ್ತೆ ಎಗ್ನ ಮರ್ಜ್ ಮಾಡಿಬಿಟ್ಟು ಏನು ಝೈಗೋಟ್ನ ಮಾಡೋಂಥದ್ದು, ಅದನ್ನ ಮತ್ತೆ ವಾಪಸ್ಸು ಫಿಮೇಲ್ಗೆ ಇಂಟ್ರೊಡ್ಯೂಸ್ ಮಾಡೋಂಥದ್ದು, ಈ ಕೆಲಸ ಮಾಡೋಂಥದ್ದಾಗಿರುತ್ತೆ. ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಪ್ರೊಸೀಜರ್ ಇದು. ಅದ್ರ ಜೊತೆಗೆ ಇನ್ನೊಂದು ಬರುತ್ತೆ ICSI ಅಂತ ಹೇಳ್ಬಿಟ್ಟು, ಅಂದ್ರೆ ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಹೇಳಿ, ಇದು ಅದೇ ರೀತಿಯಲ್ಲಿ ನೋಡುವಂಥದ್ದು. ಬಟ್ ಏನಂತಂದ್ರೆ ಸ್ವಲ್ಪ ಕಾಸ್ಟ್ಲಿ ಆದ್ರಿಂದ ಬಡವರುಗಳಿಗೆ ಆಫರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ನಮ್ಮಲ್ಲಿ ಒಂದು ಸ್ಕೀಮ್ ಇದೆ, ಪ್ರಧಾನಮಂತ್ರಿ ಜನ ಆರೋಗ್ಯ ಕೇಂದ್ರ ಅಂತ, ಅಥವಾ ಜನ ಆರೋಗ್ಯ ಕೇಂದ್ರ, ಜನ ಆರೋಗ್ಯ ಯೋಜನಾ ಅಂತ ಹೇಳ್ಬಿಟ್ಟು, ಇದು ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಇನ್ಸೂರೆನ್ಸ್ ತಂದಿರುವಂಥ ಸ್ಕೀಮ್ ಇದು. ಅದ್ರ ಜೊತೆಗೆ ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಅಂದ್ರೆ ಏನು, ಸ್ಟೇಟ್ ಮತ್ತೆ ಸೆಂಟರ್ ಎರಡು ಶೇರ್ ಮಾಡ್ಕೊಂಡು ಮಾಡುವಂಥದ್ದು. ಸೊ ಹಾಗಾಗಿ ಇದರ ಒಂದು ಜೊತೆಗೇನೆ ಕರ್ನಾಟಕದಲ್ಲಿ ಆರೋಗ್ಯ ಕರ್ನಾಟಕ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ನ ಲಾಂಚ್ ಮಾಡಿದ್ದಾರೆ, CM ಆರೋಗ್ಯ ಕರ್ನಾಟಕ, ಇದು ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾ ಅಂತೇಳಿ. ಸೊ ಈ ಎರಡು ಮೆರ್ಜ್ ಮಾಡಿಬಿಟ್ಟು ಒಂದೇ ಸ್ಕೀಮ್ ತಂದಿರುವಂಥದ್ದು. ಇದರ ಅಂಡರ್ ಏನ್ ಮಾಡ್ತಾರೆ ಅಂತಂದ್ರೆ, ಯಾವ್ದಾದ್ರು ಒಂದು ಫ್ಯಾಮಿಲಿ 5 ಲಕ್ಷವರೆಗೂ ಒಂದು ಇನ್ಸೂರೆನ್ಸ್ ಕೊಡ್ತಾರೆ, ಹೆಲ್ತ್ ಇನ್ಸೂರೆನ್ಸ್ 1 ವರ್ಷಕ್ಕೆ 5 lakh ಪರ್ ಫ್ಯಾಮಿಲಿ ಪರ್ ಇಯರ್. ಓಕೆನಾ, ಸೊ ಈ ರೀತಿ ಕೊಡ್ತಾರೆ. ಸೊ ಈ ಒಂದು ಅಂಡರ್ ಈಗ ಏನ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ART ಟೆಕ್ನಾಲಜಿದು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಪ್ರೊಸೀಜರ್ ಏನಿದೆಯಲ್ಲ ಅದನ್ನ ತರ್ತಾ ಇದ್ದಾರೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಯಾರಿಗೆ ಮಕ್ಳಿರಲ್ಲ ಅವ್ರಿಗೆ ಮಕ್ಕಳು ಪಡ್ಕೊಳ್ಳೋದಕ್ಕೆ ಈ ಒಂದು ಟೆಕ್ನಾಲಜಿನಲ್ಲಿ ಇದರ ಅಂಡರ್ ಅಲ್ಲಿ ತಂದುಬಿಟ್ಟು ಈ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳು, ಬೇರೆ ಬೇರೆ ಮೆಡಿಕಲ್ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಈ ಪ್ರೊಸೀಜರ್ಗೆ ಮಾಡ್ತಾರೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈ ಟೆಕ್ನಾಲಜಿ ತರಬೇಕು ಅಂತಂದ್ರೆ ಯೂಶಲಿ 3 ಸೈಕಲ್ ತರ್ತಾರೆ. ಯಾರಿಗೆ ಮಕ್ಳಿರೋದಿಲ್ವಾ ಅಂದ್ರೆ ಎಲ್ರಿಗೂ ಅಂತೆಲ್ಲ, ಈಗ ಯಾರು BPL ಇರ್ತಾರೆ, BPL ಕಾರ್ಡ್ ಹೋಲ್ಡರ್ ಇರ್ತಾರೆ, ಮತ್ತೆ ಪ್ರಿಯಾರಿಟಿ ಹೌಸ್ ಹೋಲ್ಡಿಂಗ್ ಇರ್ತಾರಲ್ಲ, ಸೊ ಅವ್ರುಗಳನ್ನ ರೆಕಗ್ನೈಸ್ ಮಾಡ್ಬಿಟ್ಟು ಕೊಡುವಂಥದ್ದು. ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ 3 ಸೈಕಲ್ ಅಲ್ಲಿ ಕೊಡ್ತಾರೆ. 3 ಸೈಕಲ್ ಅಂದ್ರೆ ಒಂದೊಂದು ಸೈಕಲ್ಗೆ ಏನಿಲ್ಲ ಅಂದ್ರೂ 1.2 lakh ಅಷ್ಟು ಬರುತ್ತೆ, 1.2 to 1.3 lakh ಅಷ್ಟು ಬರುತ್ತೆ. ಅದನ್ನ ಆ ಒಂದು ವೆಚ್ಚನ ಸರ್ಕಾರ ನೋಡ್ಕೊಳ್ಳುತ್ತೆ, ಕರ್ನಾಟಕ ಸರ್ಕಾರ ನೋಡ್ಕೊಳ್ಳುತ್ತೆ. ಸೊ ಆ 3 ಸೈಕಲ್ಗೆ ಅಲೋ ಮಾಡ್ತಾರೆ. ಅಂದ್ರೆ ಮಕ್ಳಿರಬಾರ್ದು, BPL ಕಾರ್ಡ್ ಅಥವಾ ಪ್ರಿಯಾರಿಟಿ ಹೌಸ್ ಹೋಲ್ಡಿಂಗ್ ಇರಬೇಕು, 21 ರಿಂದ 55 ವರ್ಷ ವಯಸ್ಸಾಗಿರ್ಬೇಕು. ಈ ಒಂದು ಕೆಟಗರಿಗೆ ಇದು ಅವಕಾಶ ಇರುತ್ತೆ. ನೆನ್ಪಿಟ್ಕೋಬೇಕಾಗುತ್ತೆ ಯಾವ ಸ್ಕೀಮ್ ಮಾಡಲು ತಂದಿದ್ದಾರೆ ART ಸದ್ಯಕ್ಕೆ ಅಂತಂದ್ರೆ, ಆರೋಗ್ಯ ಕರ್ನಾಟಕ ಅಥವಾ ಪ್ರಧಾನಮಂತ್ರಿ ಜನ ಆರೋಗ್ಯ ಆಯುಷ್ಮಾನ್ ಭಾರತ್ ಮತ್ತೆ ಆರೋಗ್ಯ ಕರ್ನಾಟಕ ಸ್ಕೀಮಲ್ಲಿ ತಂದಿರುವಂತದ್ದಾಗಿರುತ್ತೆ. ನೆನ್ಪಿಟ್ಕೋಬೇಕಾಗತ್ತೆ. ಪ್ರಶ್ನೆ ಮುಂದೆ ಯಾವ ತರ ಬರ್ಬೋದು ಇದ್ರ ಮೇಲೆ, ಕರ್ನಾಟಕದಲ್ಲಿ ಉಚಿತ ಸಹಾಯ ಸಂತಾನೋತ್ಪತ್ತಿ ತಂತ್ರಜ್ಞಾನ ಅಥವಾ ART ಅಂತ ಏನ್ ಹೇಳ್ತೀವಲ್ಲ, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ. ಸೊ ವ್ಯಾಪ್ತಿಗೆ ಸಂಬಂಧಿಸಿ ಕೆಳಗಿನಗಳನ್ನು ಪರಿಗಣಿಸಿ. ಯಾವುದೇ ಮಗುವನ್ನು ಹೊಂದಿಲ್ಲದ BPL ಆದ್ಯತಾ ಕುಟುಂಬ ಅಥವಾ ಏನು ಪ್ರಿಯಾರಿಟಿ ಹೌಸ್ ಹೋಲ್ಡಿಂಗ್ ಅಂತ ಹೇಳ್ತೀವಲ್ಲ, ಕಾರ್ಡು ಹೊಂದಿರುವ ದಂಪತಿಗಳಿಗೆ ಉಚಿತ ART ಸೇವೆಗಳನ್ನು ಒದಗಿಸಲಾಗುತ್ತದೆ. ಹೌದು, ಕೊಡ್ತಾ ಇದ್ದಾರೆ. ಈ ಯೋಜನೆಯಡಿ ಅರ್ಹ ದಂಪತಿಗಳು ತಮ್ಮ ಜೀವಿತಾವಧಿಯಲ್ಲಿ ಗರಿಷ್ಠ 3 ART ಚಕ್ರಗಳನ್ನು ಪಡೆಯಬಹುದಾಗುತ್ತೆ. ಅಂದ್ರೆ 3 attempts ಇರುತ್ತೆ, 3 ಸೈಕಲ್ ಅಲ್ಲಿ ಅವರಿಗೆ ART ಪ್ರೊಸೀಜರ್ ಮಾಡ್ತಾರೆ. ಸೊ ಅದ್ರ ಅವಕಾಶ ಇರುತ್ತೆ. ART ಚಿಕಿತ್ಸೆಯು ಸಂಪೂರ್ಣ ವೆಚ್ಚವನ್ನು ಕರ್ನಾಟಕ ಸರ್ಕಾರವೇ ಭರಿಸುತ್ತದೆ. ಅಂದ್ರೆ BPL ಕಾರ್ಡ್ ಹೋಲ್ಡರ್ ಯಾರಿರ್ತಾರಲ್ಲ, ಸೊ ಅವರಿಗೆ ಕರ್ನಾಟಕ ಸರ್ಕಾರ ಬಡಿಸುತ್ತೆ ಅಂತ ಹೇಳಿದೆ. ಬಟ್ ಬೇರೆಯವರಿದ್ರೆ 30% ಅಷ್ಟೇ, ನಾನ್ BPL ಇದ್ರೆ ಅವ್ರು 30% ಅಷ್ಟೇ ಕೊಡ್ತಾರೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ, ಎಲ್ರಿಗೂ ಅಂತಾನು ಬರೋದಿಲ್ಲ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 1 ಮತ್ತು 2 ಆಗುತ್ತೆ. 1 ಮತ್ತು 2 ಸರಿಯಾಗಿರುತ್ತೆ. ಸೊ ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ,
ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಇನ್ ಹುಬ್ಳಿ. ಈಗ ನಮಗೆ ಗೊತ್ತಿದೆ ಸಂಕ್ರಾಂತಿ ಟೈಮ್ ಬಂತು ಅಂತಂದ್ರೆ ಗುಜರಾತಲ್ಲಿ ಇಂಟರ್ನ್ಯಾಷನಲ್ ಫ್ಲೈಟ್ ಕೈಟ್ ಫೆಸ್ಟಿವಲ್ ನಡೆಯುವಂಥದ್ದು ಗೊತ್ತಿರುವಂಥದ್ದೇ. ಸೊ ಅದೇ ರೀತಿಯಲ್ಲಿ ಅದೇ ಮಾದರಿನಲ್ಲೇ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕೈಟ್ ಫೆಸ್ಟಿವಲ್ ನಡೀತದೆ, ಗಾಳಿಪಟದ ಹಬ್ಬ ನಡೀತೆ. ಎಲ್ಲಿ ನಡೆಯುತ್ತೆ ಅಂತಂದ್ರೆ ಹುಬ್ಬಳ್ಳಿ ನಡೆಯುತ್ತೆ, ಹುಬ್ಬಳ್ಳಿ ನಡೆಯುವಂಥದ್ದು. ಸೊ ಇದು ಒಂದು ಸ್ಕೀಮ್ ಬರುತ್ತೆ, ಒಂದು ಸ್ಕೀಮ್ ಬಂದ್ಬಿಟ್ಟು ಆ ಸ್ಕೀಮ್ ಬಂದ್ಬಿಟ್ಟು MP ಕಲ್ಚರಲ್ ಸ್ಪೋರ್ಟ್ಸ್ ಇವೆಂಟ್ ಇನಿಷಿಯೇಟಿವ್ ಅಂತ, MP ಕಲ್ಚರಲ್ ಸ್ಪೋರ್ಟ್ಸ್ ಇವೆಂಟ್ ಅಂತ ಹೇಳ್ಬಿಟ್ಟು ಈ ಒಂದು ಇನಿಷಿಯೇಟಿವ್ ಅಂಡರ್ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಹುಬ್ಳಿನಲ್ಲಿ ಫೆಬ್ರವರಿ 8 ಮತ್ತು 7 ಮತ್ತು 8 ಈ ಒಂದು ಕೈಟ್ ಫೆಸ್ಟಿವಲ್ ನಡೆಸ್ತಾ ಇರೋಂಥದ್ದು. ಸೊ ನೆನ್ಪಿಟ್ಕೋಬೇಕಾಗತ್ತೆ, ಎಲ್ಲಿ ನಡೀತಾ ಇರೋಂಥದ್ದು, ಹುಬ್ಳಿ ನಡೀತಾ ಇರೋಂಥದ್ದು. ಇದು ಅಂತಾರಾಷ್ಟ್ರೀಯ ಗಾಳಿಪಟ ಹಬ್ಬವಾಗಿರುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ತರ ಬರ್ಬೋದು? ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವವನ್ನು ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ನಡೆಸಲು ನಿರ್ಧರಿಸಲಾಗಿದೆ. ಬೆಳಗಾವಿ ಎಲ್ಲ ಬದಲಿಗೆ ಇದು ಹುಬ್ಬಳ್ಳಿ ಆಗಿರುತ್ತೆ. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಯಿತು. ಈ ಉತ್ಸವವನ್ನು ಸಂಸದ ಅಥವಾ MP ಸಾಂಸ್ಕೃತಿಕ ಕ್ರೀಡಾ ಕಾರ್ಯಕ್ರಮ ಉಪಕ್ರಮವಾಗಿ ಆಯೋಜಿಸಲಾಗಿದೆ. ಹೌದು, ಇದನ್ನ MP ಕಲ್ಚರಲ್ ಸ್ಪೋರ್ಟ್ಸ್ ಇವೆಂಟ್ ಇನಿಷಿಯೇಟಿವ್ ಅಂತ ಒಂದಿದೆ. ಸೊ ಅದರಲ್ಲಿ ತರ್ತಿರೋದ್ರಾಗಿರೋದ್ರಿಂದ ಈ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಸೊ ಮೊದಲನೇ ತಪ್ಪು. ಸೊ ಆನ್ಸರ್ ಬಂದು 2 ಮಾತ್ರ ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡಿದ್ರೆ ಯೂನಿಯನ್ ಬಜೆಟ್ ಒಂದು ಡಿಸ್ಕಷನ್ ಆಗಿದೆ. ಟರ್ಟಲ್ ಟ್ರೇಲ್ಸ್ ಟು ಬಿ ಡೆವಲಪ್ಡ್ ಅಲಾಂಗ್ ಕರ್ನಾಟಕ ಕೋಸ್ಟ್. ಏನಂತಂದ್ರೆ ಟರ್ಟಲ್ ಟ್ರೇಲ್ಸ್ ಅಂತಂದ್ರೆ ಆಮೆಗಳ ಆದಿ ಅಂತ ಹೇಳ್ಬೋದು. ಈ ಕರ್ನಾಟಕ ಕೋಸ್ಟ್ ಅಷ್ಟೇ ಅಲ್ಲ, ಜೊತೆಗೆ ಕರ್ನಾಟಕದ ಜೊತೆಗೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಒಡಿಸ್ಸಾ ಮತ್ತೆ ಕೇರಳ, ಒಟ್ಟು ಮೂರು ಒಂದು ಸ್ಟೇಟ್ಗಳೇನು ಬರ್ತಾವಲ್ಲ, ಒಡಿಸ್ಸಾ, ಕರ್ನಾಟಕ, ಕೇರಳ, ಇದರಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಟರ್ಟಲ್ ಟ್ರೇಲ್ಸ್ನ ಡೆವಲಪ್ ಮಾಡಬೇಕು ಅಂತೇಳಿ ಈಗ ಬಜೆಟಲ್ಲಿ ಅನೌನ್ಸ್ ಮಾಡಿರುವಂಥದ್ದು. ಏನಂತಂದ್ರೆ ಈ ಜಾಗಗಳಲ್ಲಿ ತುಂಬಾ ನೋಡೋಕೆ ಸಿಗುವಂಥದ್ದು ಆಲಿವ್ ರೆಡ್ ಟಾರ್ಟಲ್ಸ್ಗಳು. ಇಲ್ಲಿ ನೋಡ್ರೆ ಗೊತ್ತಾಗುತ್ತೆ, ಈ ಆಲಿವ್ ರೆಡ್ ಟಾರ್ಟಲ್ಸ್ಗಳು ಈ ಮೂರು ಸ್ಟೇಟ್ಗಳಲ್ಲಿ ನೋಡೋಕೆ ತುಂಬಾ ಸಿಗುತ್ತೆ. ಸೊ ಏನಂತಂದ್ರೆ ಅವುಗಳಿಗೆ ಒಂದು ಮಾಸ್ ನೆಸ್ಟಿಂಗ್ ಆಗುವಂಥದ್ದು. ಇವನ್ ಇದನ್ನ ವಲ್ನರಬಲ್ ಸೆಕ್ಷನ್ ಹಾಕ್ತೀವಿ ನಾವು. ಮತ್ತೆ ಈ ಪ್ರಪಂಚದಲ್ಲಿ ನೋಡೋಕೆ ಅತಿ ಹೆಚ್ಚಾಗಿ ಸಿಗುವಂಥ ಟರ್ಟಲ್ ಇದಾಗಿರುತ್ತೆ, ಆದ್ರೂ ಕೂಡ ಇದು ವಲ್ನರಬಲ್ ಆಗಿದೆ. ಯಾಕಂತಂದ್ರೆ ಅವುಗಳ ಮೊಟ್ಟೆಗಳು ಪ್ರಾಪರ್ ಆಗಿ ಸಂರಕ್ಷಣೆ ಮಾಡೋಕ್ಕಾಗಲ್ಲ. ಮತ್ತೆ ಅವುಗಳದ್ದು ಏನು ಆವಾಸ ಸ್ಥಾನದಲ್ಲಿ ಏನೊಂದು ಮೊಟ್ಟೆಗಳು ಇರ್ತಾವಲ್ಲ ಅದನ್ನ ಬಂದು ಬೇರೆ ಒಂದು ಹಾಳು ಮಾಡುವಂಥದ್ದು ಅಥವಾ ಮೈನಿಂಗ್ ಮಾಡಿಬಿಟ್ಟು ಅದನ್ನ ಡೆಸ್ಟ್ರಾಯ್ ಮಾಡುವಂಥದ್ದು, ಈ ರೀತಿ ಆಗ್ತಾ ಇರುತ್ತೆ. ಇವನ್ ಕೆಲವೊಂದು ಕಡೆ ಮಾಸ್ ಟೆಸ್ಟಿಂಗ್ ಆಗುತ್ತೆ. ಹರಿಬಾಡ ಬಗ್ಗೆ ನೀವು ಕೇಳಿರ್ಬೋದು, ಇಲ್ಲಿ ಒಡಿಶಾ ನಡೆಯುವಂಥದ್ದು. ಸೊ ಈ ರೀತಿ ಇರುವಂಥದ್ದು. ಸೊ ಇದನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು 3 ಸ್ಟೇಟ್ಗಳನ್ನ ರೆಕಗ್ನೈಸ್ ಮಾಡಿ ಇದನ್ನ ತಂದಿರ್ತಾರೆ. ಸೊ ಏನ್ ಮಾಡ್ತಾರೆ ಅಂತಂದ್ರೆ ನೈಟ್ ವಾಕ್ಗಳನ್ನ ಮಾಡುವಂಥದ್ದು, ಅಂದ್ರೆ ಮಾನಿಟರ್ ಮಾಡೋದಕ್ಕೆ, ಮತ್ತೆ ಇಂಟಿಗ್ರೇಷನ್ ಸೆಂಟರ್ಗಳನ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು, ನೆಸ್ಟಿಂಗ್ ಮಾಡೋದಕ್ಕೆ ಕೆಲವೊಂದು ಪ್ರೋಟೋಕಾಲ್ಗಳು ಇರ್ತಾವಲ್ಲ ಅದನ್ನ ಫಾಲೋ ಮಾಡುವಂಥದ್ದಾಗಿರ್ಬೋದು. ಮತ್ತೆ ಒಂದು ಈ ರೀತಿಯಾದ ವಿಚಾರಗಳನ್ನ ಮಾಡ್ತಾರೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಇಷ್ಟೆಲ್ಲ ಪ್ರೊಟೆಕ್ಷನ್ ಕೊಡ್ತಾ ಇದಾರೆ ಅಂತಂದ್ರೆ ಅದ್ರ ಬೇರೆ ಬೇರೆ ಬೆನಿಫಿಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಕೋ ಮೆರೆ ಸಿಸ್ಟಮ್ ಪ್ರೊಟೆಕ್ಷನ್ ಆಗುತ್ತಾ ಅಥವಾ ಮೆರೆ ಸಿಸ್ಟಮ್ ಪ್ರೊಟೆಕ್ಷನ್ ಆಗುತ್ತಾ, ಜೊತೆಗೆ ಕೋಸ್ಟಲ್ ಲೈವ್ಲಿಹುಡ್ ಇಂಪ್ರೂವ್ ಮಾಡ್ಬೋದು, ಮತ್ತೆ ಏನಂತಂದ್ರೆ ಕ್ಲೈಮೇಟ್ ರೆಸಿಲೆಂಟ್ ಬಿಲ್ಡ್ ಮಾಡ್ಬೋದು, ಮತ್ತೆ ಇಲ್ಲಿಗಲ್ ಮೈನಿಂಗ್ ಏನಾಗ್ತಾ ಇದೆಯಲ್ಲ ಅದನ್ನ ತಪ್ಪಿಸ್ಬೋದು. ಈ ಉದ್ದೇಶದಿಂದ ತರ್ತಾ ಇರೋಂಥದ್ದು ಯಾವ ಸ್ಟೇಟ್ಗಳು ಅಂತ ನೆನ್ಪಿಟ್ಕೋಬೇಕಾಗುತ್ತೆ, ಒಡಿಶಾ, ಕರ್ನಾಟಕ ಮತ್ತೆ ಕೇರಳ. ಮೇಜರ್ಲಿ ಬಂದು ಆಲಿವ್ ರೆಡ್ ಟೈಟಲ್, ಇದು ಬಂದು ವಲ್ನರಬಲ್ ಆಗಿ ಲಿಸ್ಟ್ ಆಗಿರುವಂಥದ್ದು. ಅದ್ರ ಜೊತೆಗೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ನಲ್ಲಿ ಇದರ ಶೆಡ್ಯೂಲ್ 1 ಆದ್ರೆ ಅಪೆಂಡಿಕ್ಸ್ 1 ಆಗಿರುತ್ತೆ ಸೈಟ್ಸ್ ಅಲ್ಲಿ, ಅದು ನೆನ್ಪಿಟ್ಕೋಬೇಕಾಗುತ್ತೆ. ಮೇಬಿ ಕೇಳ್ಬೋದು ಯಾವ ರೀತಿ ಬರುತ್ತೆ ಪ್ರಶ್ನೆ ಬಂದ್ರೆ, ಕರ್ನಾಟಕದ ಕರಾವಳಿ ಉದ್ದಕ್ಕೂ ನಡೆಯುವ ಟರ್ಟಲ್ ಟ್ರೇಲ್ಸ್ ಹೀಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಮುದ್ರ ಜೀವವೈವಿಧ್ಯ ಸಂರಕ್ಷಣೆಗೆ ಸಂಬಂಧಿಸಿದ ಪರಿಸರ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಅಂದ್ರೆ ಎಕೋ ಟೂರಿಸಂನ ಪ್ರಮೋಟ್ ಮಾಡೋಕೆ ಅಂತಾನೆ ಮಾಡ್ತಾ ಇರೋಂಥದ್ದು. ಕೇಂದ್ರ ಬಜೆಟ್ 2026ರಲ್ಲಿ ಟರ್ಟಲ್ ಟ್ರೇಲ್ಸ್ ಉಪಕ್ರಮಕ್ಕೆ ಘೋಷಿಸಲಾಯಿತು. ಹೌದು, ಇದನ್ನು ಘೋಷಣೆ ಮಾಡಿದ್ದಾರೆ. ಯಾವುದು? ಟರ್ಟಲ್ ಟ್ರೇಲ್ ಉಪಕ್ರಮವನ್ನು ಘೋಷಿಸಲಾಗಿದೆ. ಕರ್ನಾಟಕದ ಕರಾವಳಿ ಉದ್ದಕ್ಕೂ ಮೊಟ್ಟೆ ಇಡುವ ಆಲಿವ್ ರೆಡ್ಲಿಟ್ ಆಮೆಗಳನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಥವಾ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಂಡರಲ್ಲಿ ಶೆಡ್ಯೂಲ್ ನಲ್ಲಿ ಸೇರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ನಲ್ಲಿ ಶೆಡ್ಯೂಲ್ 1 ನಲ್ಲಿ ಇದೆ, ಸೈಟ್ಸ್ ಅಲ್ಲಿ ಅಪೆಂಡಿಕ್ಸ್ 1 ನಲ್ಲಿ ಇದೆ, ಮತ್ತೆ IUCN ಲಿಸ್ಟ್ ಅಲ್ಲಿ ವಲ್ನರಬಲ್ ಇದೆ. ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಇದು ಸರಿಯಾಗಿದೆ. ಈ ಉಪಕ್ರಮವು ಯಾವುದೇ ನಿರ್ಬಂಧಗಳಿದೆ ಇಡೀ ಕರಾವಳಿ ಉದ್ದಕ್ಕೂ ಸಾಮೂಹಿಕ ಪ್ರವಾಸೋದ್ಯಮ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸಲಾಗುತ್ತದೆ. ಆ ರೀತಿ ಏನಿಲ್ಲ. ಇದು ಮಾಡಿರುವಂಥದ್ದು ನಮ್ದೇನು ಕೋಸ್ಟ್ ಎಂಡ್ ಇದೆಯಲ್ಲ ಅದೊಂದು, ಅದು ಬಿಟ್ರೆ ಒಡಿಶಾ ಮತ್ತೆ ಕೇರಳ ಅಷ್ಟೇ ಆಗುತ್ತೆ, ಕಂಪ್ಲೀಟ್ ಆಗಿ ಏನು ಬರೋದೇ ಇಲ್ಲ. ಸೊ ಹಾಗಾಗಿ 3ನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಆನ್ಸರ್ ಬಂದು 1 ಮತ್ತು 2 ಸರಿಯಾಗಿದೆ. ಇಷ್ಟು ಆರ್ಟಿಕಲ್ಗಳ ಜೊತೆ ಈ ಒಂದು ಸೆಷನ್ ಮುಗಿಸೋಣ. ಮುಂದಿನ ಒಂದು ಆರ್ಟಿಕಲ್ದಲ್ಲಿ ಇನ್ನೊಂದಷ್ಟು ಟಾಪಿಕ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.